ಏನ್ರಿ ಇದು? ನಿಮ್ಮ ತಮ್ಮ ನೌಕರಿಗೆ ಹೋದಾಗಿಂದ ಒಂದೇ ರೀತಿ ಆರಾಮಿಲ್ಲದ ಹಾಗೆ ಮಲ್ಕೊಂಡು ಬಿಟ್ಟಿದ್ದೀರಲ್ಲ. ತಿಳಿದವರಾದ ನೀವೇ ಈ ರೀತಿ ಮಾಡಿದ್ರೆ ನನ್ನ ಗತಿ. ಸೀತಾ, ಈಗ ನನಗೇನಾಗಿದೆ ಎಂದು ಈ ರೀತಿ ಕಣ್ಣೀರು ಸುರಿಸುತ್ತಿರುವೆ. ನನಗೆ ಏನೂ ಆಗಿಲ್ಲ, ನೀನೇನು ಭಯಗೊಳ್ಳಬೇಡ. ಜಡ್ಡು ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತದೆ ಏನು. ನಾನು ಮೊದಲನಿಗಿಂತಲೂ ಆರಾಮವಾಗಿದ್ದೇನೆ. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ನನಗೆ ಯಾಕೋ ತುಂಬಾ ಭಯ ಆಗುತ್ತ್ರಿ. ಭಯ ಪಡಲು ಅಂತಹದ್ದೇನಾಗಿದೆ? ನೀನು ಇಲ್ಲದ ವಿಷಯ ತಲೆಯಲ್ಲಿ ತೆಗೆದುಕೊಂಡು ಚಿಂತೆ ಮಾಡಬೇಡ ಸೀತಾ. ಏನಾದರೂ ಸ್ವಲ್ಪ ಕುಡಿಯಲು ನೀರು ತೆಗೆದುಕೊಂಡು ಬಾರೆ. ಎರಡು ದಿನ ಆಯಿತು, ನೀವು ಒಂದು ತುತ್ತು ಅನ್ನ ಕೂಡ ಕಚ್ಚಿಲ್ಲ. ಸ್ವಲ್ಪ ಮೊದಲು ಏನಾದರೂ ತಿಂದು ಆಮೇಲೆ ನೀರು ಕುಡಿಯುತ್ತೆ. ಮೈಯಲ್ಲಿ ಹುಷಾರಿಲ್ಲದಿರುವಾಗ ಆಹಾರ ಸೇವಿಸಬಾರದು ಸೀತಾ. ಸೀತಾ, ಇವತ್ತು ಚಂದನಗಿರಿ ದೇವಿಯ ಜಾತ್ರೆ. ಆ ಜಾತ್ರೆಗೆ ದೇವಿಯ ದರ್ಶನ ಪಡೆದುಕೊಂಡು ಕಾಯಿ ಕರ್ಪೂರ ಮಾಡಿಕೊಂಡು ಬಾ. ಹೌದ್ರಿ, ಇವತ್ತು ಚಂದ್ರಮ್ಮ ತಾಯಿಯ ಜಾತ್ರೆ ಇದೆ. ನಾನು ಕೂಡ ಬೇಗ ದೇವಿಗೆ ಹೋಗಿ ಕಾಯಿ ಕರ್ಪೂರವನ್ನು ಕೊಟ್ಟು ಬಂದ್ಬಿಡ್ತೀನಿ. ಸರ್, ತಮಗೊಂದು ಕಾಗದ ಬಂದಿದೆ. ಇಲ್ಲಿ ಒಂದು ನಿಮ್ಮ ಸಿಗ್ನೇಚರ್ ಹಾಕಿ. ನನ್ನ ಸರಿ, ನಿಮ್ಮ ಮೈದಾನದ ಓದಿ. ಹಲೋ. ನನ್ನ ಪೂಜ್ಯ ತಂದೆ ತಾಯಿ ಅಂತಿರುವ ಪ್ರೀತಿಯ ಅಣ್ಣ ಅತ್ತಿಯರಿಗೆ ನಿನ್ನ ತಮ್ಮ ಲಕ್ಷ್ಮಣ ಮಾಡುವ ನಮಸ್ಕಾರಗಳು. ನಾನು ಕೆಲಸದಕ್ಕೆ ಬಂದ ಮೇಲೆ ನಾನು ಕೆಲಸದ ಒತ್ತಡದಿಂದ ಪತ್ರ ಬರೆಯಲಾಗಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು. ನಾನು ಇಲ್ಲಿ ಆರಾಮದಿಂದ ಇದ್ದೇನೆ ಅಣ್ಣ. ದಿನಾಲೂ ನನ್ನ ಅತ್ತಿಗೆ ನೋಡಲು ಜೀವ ಬಹಳ ತನ್ನಿಸುತ್ತದೆ. ಒಂದು ಸಲ ಬಂದು ಹೋಗಬೇಕಾದರೆ ಸೆಂಟ್ರಲ್ದವರ ಆದೇಶದಂತೆ ಇಲ್ಲಿ ನನಗೆ ತುಂಬ ಕೆಲಸವಿದೆ. ಅತ್ತಿಗೆಯ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿ ವಹಿಸು. ಮತ್ತೊಂದು ವಿಷಯವೇನೆಂದರೆ, ಇದೇ ವಾರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೆಲಸವಿದ್ದು ಕಾರಣ ನಾನು ಬರಬೇಕಾಗಿದೆ. ನಾನು ನಮ್ಮ ಜಿಲ್ಲೆಗೆ ಬಂದರೆ ತಮಗೆ ಭೇಟಿಯಾಗಿ ಬರುತ್ತೀನಿ. ಬಂದ ನಂತರ ನನ್ನ ಎಲ್ಲ ವಿಷಯವನ್ನು ತಿಳಿಸುತ್ತೇನೆ. ತಂಗಿ ಶಿಲ್ಪಾ ಬಂದರೆ ಅವಳಿಗೂ ಕಿರಣಿಗೂ ನನ್ನ ಆಶೀರ್ವಾದ ತಿಳಿಸು. ನನ್ನ ಪ್ರೀತಿಯ ಅತ್ತಿಗೆಗೆ ನನ್ನ ಅನಂತ ನಮಸ್ಕಾರಗಳು ತಿಳಿಸು. ಇಂತಿನ ತಮ್ಮ ಲಕ್ಷ್ಮಣ. ನೋಡ ಆ ನಿನ್ನ ಮೈದನ ನಿನಗೆ ಅದು ಎಷ್ಟು ಕಾಳಜಿ ವಹಿಸಿಕೊಂಡು ಪತ್ರ ಬರೆದಿದ್ದಾನೆ ಅಂತ. ಸೀತಾ, ಈಗ ನೀನು ಚಂದನಗಿರಿ ದೇವಿಗೆ ಹೋಗಿ ಕಾಯಿ ಕರ್ಪೂರ ಅಷ್ಟೇ ಅಲ್ಲ, ತುಪ್ಪದ ದೀಪ ಹಚ್ಚಿ ಪ್ರಸಾದ ತೆಗೆದುಕೊಂಡು ಬಾ. ಆಗಲಿ, ನಿಮ್ಮ ಮಾತಿನ ಪ್ರಕಾರ ದೇವಸ್ಥಾನಕ್ಕೆ ಹೋಗಿ ಕಾಯಿ ಕರ್ಪೂರವನ್ನು ಕೊಟ್ಟು ತುಪ್ಪದ ದೀಪ ಹಚ್ಚಿ ಬರ್ತೀನಿ. ಅಷ್ಟು ಒಳಗಡೆ ಡಾಕ್ಟ್ರ್ ಏನಾದರೂ ಬಂದರೆ ನಿಮಗೆ ಏನು ತೊಂದರೆ ಆಗ್ತಾ ಇದೆ ಅನ್ನೋದನ್ನು ಡಾಕ್ಟ್ರಿಗೆ ಸರಿಯಾಗಿ ಹೇಳಬೇಕು. ಗೊತ್ತಾಯ್ತಾ?
ಆಯ್ತು. ನಾನು ಬೇಗ ಹೋಗಿ ಬಂದ್ಬಿಡ್ತೀನಿ. ಆಯ್ತು. ಹೇಳಿದ್ದೆಲ್ಲ ನೆನಪಿರ್ಲಿ ನಿಮಗೆ. ಇಲ್ಲ ಏನೋ ಮಾಡಕ್ ಹೋಗ್ಬೇಡಿ. ಇದೇನಿದು ಸೀತಾ? ಆ ತಾಯಿ ಚಂದನಗಿರಿ ದೇವಿಗೆ ಸಲ್ಲಬೇಕಾದ ಕಾಯಿ ಕರ್ಪೂರ ಮಣ್ಣು ಪಾಲಾಯಿತಲ್ಲ. ಇದೇನಿದು ಅಪಶಕುನ? ಹೌದ್ರಿ, ಯಾಕೋ ಎಂಥ ಅಪಶಕುನ ಆಯ್ತ್ರಿ. ಯಾಕೋ ಮನಸ್ಸಿಗೆ ಸರಿ ಅನ್ನಿಸ್ತಾ ಇಲ್ಲ. ಬಲಗಣ್ಣು ಕೂಡ ತುಂಬ ಹಾರ್ತಾ ಇದೆ. ಏನೇ ಆಗಲಿ, ನಾನಿವತ್ತು ದೇವಸ್ಥಾನಕ್ಕೆ ಹೋಗಲ್ಲ ರೀ. ನಾನು ದೇವಸ್ಥಾನಕ್ಕೆ ಹೋಗಲ್ಲ. ಸೀತಾ, ದೇವರಿಗಂತ ಹೊರಟವಳು ಹೋಗುವುದು ಮಾತ್ರ ಸುಳ್ಳು ಮಾಡಬೇಡ. ಈ ತಟ್ಟೆ ಬೀಳುವುದಕ್ಕೂ ಅದಕ್ಕೂ ಯಾವ ಸಂಬಂಧವಿಲ್ಲ. ಧೈರ್ಯದಿಂದ ದೇವರಿಗೆ ಹೋಗಿ ಬಾ. ಇವತ್ತು ಯಾಕೋ ನಿಮ್ಮೊಬ್ಬರನ್ನೇ ಬಿಟ್ಟು ಹೋಗೋದಕ್ಕೆ ನನ್ನ ಮನಸ್ಸೇ ಒಪ್ತಾ ಇಲ್ರಿ. ಅದಕ್ಕೆ ಬನ್ನಿ, ನಾವಿಬ್ಬರು ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಬರೋಣ. ಬನ್ನಿ ಹೋಗೋಣ. ಹುಚ್ಚಿ, ಮೊದಲೇ ನನ್ನ ಶರೀರದಲ್ಲಿ ಚೈತನ್ಯವಿಲ್ಲ. ಆ ದೇವಿಯ ಗುಡಿಯಲ್ಲಿ ಬಹಳಷ್ಟು ಗದ್ದಲ ರಹಸ್ಯವಿದೆ. ಅಲ್ಲಿ ನನಗೆ ಹೋಗಿ ಆ ರಹಸ್ಯದಲ್ಲಿ ತಿರುಗಾಡುವ ಶಕ್ತಿ ಇಲ್ಲ. ಅದಕ್ಕಾಗಿ ನೀನು ಒಬ್ಬಳೆ ಹೋಗಿ ಕಾಯಿ ಕರ್ಪೂರ ಮಾಡಿಕೊಂಡು ಬಾ. ನನ್ನ ಶರೀರದಲ್ಲಿ ಚೈತನ್ಯ ಬಂದ ಮೇಲೆ ನಾನು ಒಬ್ಬನೇ ಹೋಗಿ ಕಾಯಿ ಕರ್ಪೂರ ಮಾಡಿಕೊಂಡು ದರ್ಶನ ತೆಗೆದುಕೊಂಡು ಬರುತ್ತೇನೆ. ನೋಡು, ಈಗ ಸದ್ಯ ನೀನು ಒಬ್ಬಳೆ ಹೋಗಿ ಕಾಯಿ ಕರ್ಪೂರ ತೆಗೆದುಕೊಂಡು ಬಾ. ಏಕೆಂದರೆ ಸುತ್ತ ಹಳ್ಳಿಯ ಜನರು ತಾಯಿಯ ದರ್ಶನಕ್ಕಾಗಿ ಬರುತ್ತಿರುವಾಗ ನಾವು ಆ ದೇವಿಯ ಆಸ್ಥಾನದಲ್ಲಿದ್ದು ದೇವಿಗೆ ಹೋಗದಿದ್ದರೆ ಅದು ತಪ್ಪು ಎನಿಸುತ್ತದೆ. ಅದಕ್ಕಾಗಿ ಸೀತಾ, ನೀನು ಹೋಗಿ ಕಾಯಿ ಕರ್ಪೂರ ಮಾಡಿಕೊಂಡು ಬರುವವರೆಗೆ ನಿನ್ನ ದಾರಿಯೇ ನೋಡ್ತಾ ಇರ್ತೀನಿ. ಆಯ್ತು, ನೀವು ಜೋಪಾನವಾಗಿರಿ. ನಾನು ಬರೋವರೆಗೂ. ಇವತ್ತು ಯಾಕೋ ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ನನಗೆ ಮನಸ್ಸೇ ಬರ್ತಾ ಇಲ್ಲ ರೀ. ಆಯ್ತು, ಧೈರ್ಯದಿಂದ ಹೋಗಿ ಬಾ. ಯಾಕೋ ಎಂದೂ ಕಾಣದ ಅನುಮಾನ ಹಿಂದೇಕೋ ನನ್ನ ಹೃದಯದಲ್ಲಿ ತ್ರಿಶೂಲದಂತೆ ಚುಚ್ಚಿದಂತಾಗುತ್ತಿದೆಯಲ್ಲ. ದೇವರಿಚ್ಛೆ ಇದ್ದಂತೆ ಆಗಲಿ. ದೈವ ಸಂಕಲ್ಪ ಗೆದ್ದವರಾರು, ದೈವ ಸಂಕಲ್ಪ ಗೆದ್ದವರಾರು. ಈ ಜಗತ್ತಿನಲ್ಲಿ ಅಳಿಸುವವನು ಅವನೇ, ನಗಿಸುವವನು ಅವನೇ. ಆ ದೇವಿಯ ಇಚ್ಛೆ ಇದ್ದಂತೆ ಆಗಲಿ. ಏನು ರಾಮ್ಯ, ಕೊಡುವ ಸಾಲ ತೀರಿಸುವುದನ್ನು ಬಿಟ್ಟು ಹಾಯಾಗಿ ಮನೆಯಲ್ಲಿ ಮಲಗಿರುವೆಯಲ್ಲ, ನಾಚಿಕೆ ಆಗುವುದಿಲ್ಲವೇ ಈ ನಿನ್ನ ದಂಡ ಪಿಂಡಕ್ಕೆ? ಅವನಿಗೇನು ಗೊತ್ತ್ರಿ, ಸಾಲ ಕೊಟ್ಟ ಶ್ರೀಮಂತರು ಹಾಳಾಗಿ ಹೋಗುವರು.
ಸಾವುಕಾರ್ರೆ, ನಿಮ್ಮ ಸಾಲವನ್ನು ತೀರಿಸಿ ನಾನು ಋಣಮುಕ್ತನಾಗ್ತೀನಿ. ಇಲ್ಲಿಯ ತನಕ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇನ್ನೂ ಸ್ವಲ್ಪ ದಿವಸ ಅವಕಾಶ ಮಾಡಿಕೊಟ್ಟರೆ ಬಡ್ಡಿ ಸಮೇತ ನಿಮ್ಮ ಸಾಲ ತೀರಿಸ್ತೀನಿ ಸಾವುಕಾರ್ರೆ. ಲೇ ಬಡ ರಾಮ್ಯ, ಇದ್ದ ಒಂದು ಎಕರೆ ನಮ್ಮ ಜಮೀನ್ದಾರಿ, ಇದ್ದ ಒಂದು ಎಕರೆ ಜಮೀನು ನಮ್ಮ ಸಾಹುಕಾರಿಗೆ ಮಾರಿಬಿಡು. ಯಾಕೆ ಸಾಲದಲ್ಲಿ ಬಿದ್ದು ಕೊರಗವಿ? ಸಾವುಕಾರ್ರೆ, ಇದ್ದ ಒಂದು ಎಕರೆ ಜಮೀನು ಮಾರಿ ನನ್ನ ತಂಗಿಯ ಮದುವೆ ಮಾಡಿದ್ದೀನಿ. ಈಗ ನಿಮಗೆ ಕೊಡಲು ನನ್ನ ಹತ್ತಿರ ಏನೂ ಇಲ್ಲ. ಇದು ಒಂದು ಮನೆ ಇದೆ. ಬೇಕಾದರೆ ಈ ಮನೆಯನ್ನಾದರೂ ಮಾರಿ ನಿಮ್ಮ ಸಾಲವನ್ನು ತೀರಿಸುತ್ತೇನೆ. ಈ ಮನೆ ಮಾರುವ ತನಕ ಸ್ವಲ್ಪ ಕಾಲಾವಕಾಶ ಮಾಡಿಕೊಡ್ರಿ ಸಾವುಕಾರೆ, ನಿಮ್ಮ ಕಾಲಿಗೆ. ಸರಿ ಆಚೆ ಚಾಂಡಾಲ, ನನ್ನ ಪಾದ ಮುಟ್ಟುವ ಯೋಗ್ಯತೆ ನೀನು ಉಳಿಸಿಕೊಂಡಿಲ್ಲ. ಲೇ ರಾಮ್ಯ, ಅಲ್ಲ ಸಲ್ಲದ ಮಾತು ನನ್ನ ಮಗನ ತಲೆಯೊಳಗೆ ತುಂಬಿ ನಿನ್ನ ತಂಗಿಯ ಮದುವೆ ಮಾಡಿದೆಯೇನೋ ಚಾಂಡಾಲ. ನಮ್ಮಂಥ ದೊಡ್ಡವರ ಸಹವಾಸ ನಿನಗೆ ಏಕೆ ಬೇಕೋ? ಮಣ್ಣಿನ ತಟ್ಟಿಯಲ್ಲಿ ತಿನ್ನುವುದು ಬಿಟ್ಟು ಚಿನ್ನದ ತಟ್ಟಿಗೆ ಆಸೆ ಪಟ್ಟರೇನೋ ಹಲ್ಕ ಸುಳಿ ಮಕ್ಕಳ. ಸಾವುಕಾರ್ರೆ, ನಿಮ್ಮ ಮಗ ನಮ್ಮ ಹತ್ತಿರ ಬಂದು ನಮ್ಮ ತಂಗಿಯನ್ನು ಮದುವೆಯಾಗಲು ಕೇಳಿಕೊಂಡ. ನಾವು ಒಪ್ಪದೇ ಇದ್ದರೆ ಆ ಜನ್ಮ ಪರ್ಯಂತ ಬ್ರಹ್ಮಚಾರಿಯಾಗಿ ಉಳಿಯುವೆ ಎಂದು ಹೇಳಿದ. ಸಾವುಕಾರ್ರೆ, ನಾವೇನು ನಮ್ಮ ತಂಗಿಯನ್ನು ನಿಮ್ಮ ಮಗನ ಕೊರಳಿಗೆ ಹಾಕಿಲ್ಲ. ಅವರು ಇಬ್ಬರು ಪ್ರೀತಿಸಿ ಮದುವೆಯಾಗುವ ಪ್ರಸಂಗಕ್ಕೆ ಬಂದಾಗ ನಾವು ಅವರನ್ನು ಮದುವೆ ಮಾಡಬೇಕಾಗಿ ಬಂತು. ಎಷ್ಟೊಂದು ಸೊಕ್ಕು! ಆಕಾಶ ಭೂಮಿಗೆ ಹೋಲಿಸಿ ಮಾತನಾಡುವ ನರಾಧಮ, ನಿನಗೆ ಸುಮ್ಮನೆ ಬಿಡಬಾರದು. ನಮ್ಮ ಶ್ರೀಮಂತಿಗೆ ರುಚಿ ಸ್ವಲ್ಪ ತೋರಿಸಿದಾಗಲೇ ಬುದ್ಧಿ ಬರುವುದು. ಕರಿಯ, ಹಾಗೂ ಈ ಮಗನಿಗೆ ಚಾಟಿ ಏಟು. ಆಯ್ತು ಸಾವುಕಾರ್ರೆ. ಸಾಕು ಮಾಡಿರಿ ಈ ನಿಮ್ಮ ಚಾಟಿಯ ಏಟನ್ನು. ಮೊದಲೇ ನನ್ನ ಮೈಯಲ್ಲಿ ಹುಷಾರಿಲ್ಲ. ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುತ್ತೇನೆ. ಆ ತಪ್ಪನ್ನು ಬಾಯಿ ಮುಚ್ಚೋ ರಾಮ್ಯ. ಮಾಡಿದ ತಪ್ಪು ಒಪ್ಪಿಕೊಂಡು ಸಾಲ ಸಹಿತ ಈಗಿಂದೀಗಲೇ ತೀರಿಸಬೇಕು. ಆಯ್ತ್ರಿ ಸಾವುಕಾರ್ರೆ, ತೀರಿಸುತ್ತೇನೆ ಅಂತ ಹೇಳಿದ್ದೇನಲ್ಲ, ಆದಷ್ಟು ಬೇಗ ತೀರಿಸಿ ಬಿಡುತ್ತೇನೆ. ಮಾತಿಗೆ ಮಾತು ಬೆಳೆಸಿ ಏನೂ ಪ್ರಯೋಜನವಿಲ್ಲ. ರಾಮ್ಯ, ನಾ ಮೊದಲು ಹೇಳಿದಂಗ ಈ ಮೂವರಲ್ಲಿ ನಿನ್ನ ಹೆಂಡತಿಗೆ ಸೆರಗ ಹಾಸಲು ಹೇಳು. ಶಕ್ಕ ಮಗಳ್ತಿಯಲ್ಲೋ ಕೋತಿ ನನ್ನ ಮಗನೇ. ನಾಚಿಕೆ ನಾಚಿಕೆ ಎಂಬ 3 ಅಕ್ಷರ ನಮ್ಮ ಹತ್ರ ಇದ್ರೆ ನಾವು ಇಂದು ಈ ಕೆಲಸಕ್ಕೆ ಕೈ ಹಾಕುತ್ತಿರಲಿಲ್ಲ. ರಾಮ್ಯ, ನಮ್ಮ ಸಾಹುಕಾರ ಹೇಳಿದ ಹಾಗೆ ನಿನ್ನ ಹೆಂಡತಿಯನ್ನು ನಾವು ಮೂವರಿಗೆ ಒಪ್ಪಿಸಿಬಿಡು. ನಾವು ನಿನ್ನ ಸಾಲ ಮನ್ನಾ ಮಾಡ್ತೀವಿ. ಮಿಸ್ಟರ್ ಶಿವರಾಜ್, ಸಾಲಕ್ಕಾಗಿ ಹೆಂಡತಿಯ ಶೀಲವನ್ನು ಮಾರಿಕೊಳ್ಳುವ ಬಂಡ ಸೋಳೆ ಮಗ ಅಂತ ತಿಳ್ಕೊಂಡಿಯೇನೋ? ಓಯ್ ಶಿವರಾಜ್,
ನಾನು ನಿನ್ನನ್ನು ಕೊನೆಯ ಸಲ ಹೇಳುತ್ತೇನೆ, ನಮಗೂ ಮರ್ಯಾದೆ ಇದೆ, ನಮಗೂ ಮಾತನಾಡಲು ಬರುತ್ತೆ. ನಿಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳನ್ನು ಶ್ರೀಮಂತರ ಹತ್ತಿರ ಮಲಗಿಸಿ ಮಜಾ ಮಾಡಿರಿ. ಇನ್ನೊಬ್ಬರ ಮನೆ ಹೆಣ್ಣು ಮಕ್ಕಳನ್ನು ಶ್ರೀಮಂತರ ಹತ್ತಿರ ಮಲಗಿಸು ಅನ್ನುವ ಹೇಳುವ ನಿಮ್ಮಂತ ತಾಯಿಗಂಡ ಸೂಳೆ ಮಕ್ಕಳೇ, ಮೊದಲು ನಮ್ಮ ಮನೆ ಬಿಟ್ಟು ಹೊರಟು ಹೋಗಿರಿ ಇಲ್ಲಿಂದ. ಮತ್ತೆ ಮತ್ತೆ ಅದನ್ನೇ ಮಾತನಾಡಬೇಡ. ನಾವು ನಿನ್ನ ಮನೆ ಬಿಟ್ಟು ಹೋಗಲು ಬಂದಿಲ್ಲ, ಈ ಮನೆಯಿಂದ ಒದ್ದು ಹೊರಗೆ ಹಾಕಲಿಕ್ಕೆ ಬಂದಿದ್ದೇವೆ. ಕರಿಯ, ಇವನನ್ನು ಚೆನ್ನಾಗಿ ಥಳಿಸು. ಆಯ್ತು ಸೌಕರ್ಯ. ಸೀತಾ, ನಮ್ಮಂತ ಬಡವರಿಗೆ ಶ್ರೀಮಂತರು ಕೊಡುವ ಉಡುಗೊರೆ ಸೀತಾ, ಕೊಡುವ ಉಡುಗೊರೆ ಸೀತಾ. ಅವರ ಹತ್ತಿರ ಕರುಣೆ ಅನ್ನುವುದೇ ಇಲ್ಲ. ಕಟುಕರಿಗಿಂತ ಕೀಳಾಗಿದೆ ಸೀತಾ ಅವರ ಹೃದಯ. ಯಾಕ್ರಿ ಈಗಿದೆಲ್ಲ? ನಾನು ಹೇಳುತ್ತೇನೆ, ನಿನ್ನ ಗಂಡ ಸಾಲ ಮಾಡಿದ ಕಾರಣಕ್ಕಾಗಿ. ಅಷ್ಟೇ ಅಲ್ಲ, ನಮ್ಮ ಶ್ರೀಮಂತರಾದ ಪ್ರೇಮರಾಜರ ಮಗನಾದ ಕಿರಣನೊಂದಿಗೆ ನಿಮ್ಮ ಶಿಲ್ಪಾಳ ಕೊಟ್ಟು ಮದುವೆ ಮಾಡಿದ್ದಕ್ಕಾಗಿ. ಇದು ಇಷ್ಟೇ ಪುರುಪು ಸಾಕೋ, ಏನು ಇನ್ನೂ ಬೇಕಾ? ಶ್ರೀಮಂತ್ರೆ, ನಮ್ಮ ಮೇಲೆ ಯಾವುದೇ ಕಾರಣಕ್ಕೂ ದಯವಿಟ್ಟು ಸೇಡು ತೀರಿಸ್ಕೊಳ್ಬೇಡಿ ಶ್ರೀಮಂತ್ರೆ, ಸೇಡು ತೀರಿಸ್ಕೊಳ್ಬೇಡಿ. ಬೇಕಿದ್ರೆ ಈ ನಮ್ಮ ಮನೆಯನ್ನ ಮಾರಿಯಾದ್ರೂ ನಿಮ್ಮ ಸಾಲ ತೀರಿಸ್ತೀವಿ. ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊಳ್ತೀವಿ. ಈ ರೀತಿ ನಮಗೆ ಚಿತ್ರ ಹಿಂಸೆ ಕೊಡೋದಕ್ಕಿಂತ ಒಂದೇ ಒಂದು ಸಲ ನಮಗೆ ನೇಣು ಹಾಕಿ ಕೊಂದು ಬಿಡಿ ಶ್ರೀಮಂತ್ರೆ. ನಿಮಗೆ ಹಾಗೆ ಕೊಲ್ಲಲು ಬಿಡುವುದಿಲ್ಲ. ನಿಮಗೆ ಚಿತ್ರ ಹಿಂಸೆ ಕೊಟ್ಟು ಕೊಂದರೆ ನಮ್ಮ ಶ್ರೀಮಂತಿಕೆಗೆ ಬೆಲೆ ಸಿಗುತ್ತದೆ. ನಿನ್ನ ಶ್ರೀಮಂತಿಕೆಗೆ ಇಷ್ಟು ಬೆಂಕಿ ಹಾಕ. ಕರುಣೆಯಿಂದ ಕಾಲಿಗೆ ಬಿದ್ದು ಬೇಡಿಕೊಂಡ್ರು ಕೂಡ ಕರುಣೆ ಎನ್ನುವುದೇ ಇಲ್ವಲ್ಲೋ ಪಾಪಿ. ಶ್ರೀಮಂತ್ರೆ, ದಯವಿಟ್ಟು ಇಲ್ಲ ಲೇ ರಂಡೆ, ನೀನೇ ಅಲ್ಲವೇ ನಿನ್ನ ಮೈದುನ ಕಡೆಯಿಂದ ನನಗೆ ವಧಿಸಿದವಳು? ನೀನು ಅವಮಾನ ಮಾಡಿದ ಸಿಟ್ಟು ನಾನು ಇನ್ನೂ ಮರೆತಿಲ್ಲ. ಈ ಅವಕಾಶಕ್ಕಾಗಿ ಇಷ್ಟು ದಿನ ಕಾದಿರುವೆ. ಇಂದು ಬಂದಿತು ಈ ಶುಭ ದಿನ. ಥೂ ನೀಚ, ಅಂದು ನಾನು ನನ್ನ ಮೈದನನಿಗೆ ಸಮಾಧಾನ ಹೇಳಿದೆ ಅನ್ನುವ ಒಂದೇ ಕಾರಣಕ್ಕಾಗಿ ನಿನ್ನನ್ನ ಇವತ್ತು ಅವನು ಜೀವದಿಂದ ಬಿಟ್ಟಿದ್ದಾನೆ. ಅಂದೇ ನಿನ್ನನ್ನು ಕೊಲ್ಲು ಅಂತ ಹೇಳಿದ್ರೆ ನೀನು ಸುಟ್ಟು ಭಸ್ಮವಾಗಿ ಹೋಗ್ತಿದ್ಯೋ. ಈಗ ನಾನು ನಿಮ್ಮನ್ನು ಸುಟ್ಟು ಹಾಕುತ್ತಿದ್ದೇನೆ. ಸೀತಾ, ನಾವು ಇಲ್ಲಿಂದ ಕಾಲು ತೆಗೆಯಬೇಕಾದರೆ ನಿನ್ನ ತುಂಬು ಗರಿಬಿಳಿದ ಸುಖದ ರುಚಿ ನೋಡಬೇಕಾಗುತ್ತದೆ. ಶ್ರೀಮಂತಿಕೆ ಸೊಕ್ಕ ತುಂಬಿದ ಸೂಳೆ ಮಕ್ಕಳ, ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ನಿಮ್ಮ ರಕ್ತ ಕುಡಿದು ಬಿಡುತ್ತೇನೆ. ರಕ್ತ ಕುಡಿಯಲು ನಿನ್ನನ್ನು ಜೀವಂತವಾಗಿ ಬಿಟ್ಟರಲ್ಲವೇ ನೀನು ಆ ಕೆಲಸ ಮಾಡುವುದು? ಕರಿಯ,
ಪಾಪ ಹೋಗ್ಲಿ ಬಿಡುವಂತ ಗಂಡ ಹೆಂಡತಿಗೆ ಸುಮ್ಮನೆ ಬಿಟ್ರೆ ಇಲ್ಲದ್ದು ಮಾತಾಡಿ ತಮ್ಮ ಆಟ ಎಬ್ಸುತ್ತಿದ್ದರೆ ಸುಟ್ಟು ಹಾಕಿ ಇವರನ್ನು. ಲಕ್ಷ್ಮಣ, ಅಂದು ನಿನ್ನ ಅತ್ತಿಗೆ ನೀನು ನನ್ನ ಮೇಲೆ ಕೈ ಮಾಡಲು ಬಂದಿದ್ದೀರಿ ಆ ಸೇಡನ್ನು ಇಟ್ಟುಕೊಂಡು ನಾನು ಇಲ್ಲಿವರೆಗೂ ಸುಮ್ಮನಾಗಿ ಇದ್ದೇನೆ. ಆ ಸೇಡು ಇಂದು ತೀರಿಸಿಕೊಳ್ಳುವ ಸಮಯ ಬಂದಿದೆ. ಇಂದು ನಿನ್ನ ಅಣ್ಣ ಅತ್ತಿಗೆರ ಅಂತ್ಯ ಮುಗಿಸಿಬಿಡುತ್ತೇವೆ. ಮುಗೀತು. ಇಂದು ನನ್ನ ಸೇಡಿನ ಛಲ ಮುಗೀತು. ನೋಡಿ ಶ್ರೀಮಂತರೇ, ಈ ರಾಮನನ್ನು ಇವತ್ತು ಮುಗಿಸಿಯೇ ಬಿಡೋಣ. ಹಾಕಿ ಇವನನ್ನು ಗುಂಡು. ಹೌದು ಶಿವರಾಜ್, ಇದೇ ತಕ್ಕ ಸಮಯ. ಹಾರಿಸಿರಿ ಗುಂಡನ್ನು. ಇಂದು ತೀರಿತು ನಮ್ಮ ಛಲ. ಸೇಡಿನ ಛಲ. ಅಮ್ಮ ಅಮ್ಮ ಸೀತಾ ಸೀತಾ ಎಲ್ಲಿರುವೆ ಸೀತಾ, ಬೇಗನೆ ಬಾ ಸೀತಾ. ಅಮ್ಮ ತಾಯೇ ಚಂದನಗಿರಿ ದೇವಿ, ಸೀತಾ
ಶಿಕ್ಷೆಯಪ್ಪ. ಯಾವ ತಪ್ಪಿಗಾಗಿ ನನಗಿಂಥ ಘೋರ ಶಿಕ್ಷೆ ತಂದೆ ಭಗವಂತ? ಈಗಲಾದ್ರೂ ನಿನ್ನ ಆತ್ಮಕ್ಕೆ ಸಂತೋಷವಾಯಿತೆ. ನನ್ನ ಗಂಡನ ಕಣ್ಣು ಮುಂದೆ ನನ್ನ ಶೀಲ ಹಾಳಾಗಿ ಹೋಯಿತು. ಆ ನೀಚ ರಾಕ್ಷಸರು ಕೊಟ್ಟ ಚಿತ್ರಹಿಂಸೆಯಿಂದ ನನ್ನ ಕಂದ ಈ ಭೂಮಿಗೆ ಬರುವಂತಾಯ್ತು. ದೇವರೇ, ಈ ನನ್ನ ಕಂದ ಯಾವ ತಪ್ಪು ಮಾಡಿತ್ತು ಅಂತ ಈ ಮಗುವಿಗೂ ಶಿಕ್ಷೆ ಕೊಟ್ಬಿಟ್ಟೆಪ್ಪ. ಈ ನನ್ನ ಮಗು ಇಂಥ ರೀತಿಯಲ್ಲಿ ಭೂಮಿಗೆ ಬರುವಂತಾಯ್ತೆ. ಸೀತಾ, ಸೀತಾ, ನೀನು ಎಷ್ಟು ಕಿರಿಚಿದರು, ಎಷ್ಟು ಅರಿಚಿದರು, ಈ ನಿನ್ನ ಗೋಳು ಕೇಳಲು ಇಲ್ಲಿ ಯಾರು ಇಲ್ಲ ಸೀತಾ, ಯಾರು ಇಲ್ಲ. ಮನುಷ್ಯನಿಗೆ ಮೋಸ ಮಾಡುತ್ತಿರುವಾಗ ನಮ್ಮ ಗೋಳು ಕೇಳುವವರಾರು ಸೀತಾ, ಕೇಳುವವರಾರು ಸೀತಾ. ನಮಗೆ ಬಂದ ಕಷ್ಟ ಈ ಭೂಮಿಯ ಮೇಲೆ ಯಾರಿಗೂ ಬರ. ನಿಮ್ಮ ಮಗಳು ಅಪ್ಪ ಹೇಳಪ್ಪ ಏನು ಮಾಡ್ತಿದ್ದೀಯ ಅಂತ ಹೇಳ್ತಾ ಇದ್ದಾಳ್ರಿ. ನಿಮ್ಮನ್ನ ಮಾತಾಡಿಸ್ತಾ ಇದ್ದಾಳ್ರಿ. ಮಾತಾಡ್ರಿ, ಉತ್ತರ ಕೊಡ್ರಿ. ಸೀತಾ, ಇನ್ನು ನನಗೆ ಬಹಳಷ್ಟು ಕಾಲ ತಾಳುವ ಶಕ್ತಿ ಇಲ್ಲ ಸೀತಾ. ನನ್ನ ಮಗುವಿನ ಮುಖವನ್ನಾದರೂ ನೋಡುತ್ತೇನೆ, ತೋರಿಸು ಸೀತಾ, ತೋರಿಸು. ಮಗು ಈ ಪಾಪಿ ತಂದೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕೆಂದು ಇಷ್ಟು ದಿನ ತಡೆದಿರುವಿ ಏನಪ್ಪ ಸೀತಾ. ನಿನಗೆ ಮದುವೆಯಾದಂದಿನಿಂದಲೂ ಯಾವ ತರಹದ ಸುಖ ಕೊಡಲಿಲ್ಲ ಸೀತಾ, ಕೊಡಲಿಲ್ಲ. ಬರೇ ಕಣ್ಣೀರಿನಲ್ಲೇ ಕೈ ತೊಳೆಯುವಂತಾಯಿತು. ಮಗು, ನೀನು 100 ವರ್ಷ ಬದುಕು ಮಗು, 100 ವರ್ಷ ಬಾಳು. ಹೇ ದೇವಾ, ನಮಗೆ ಕೊಡುವ ಕಷ್ಟವು ಯಾರಿಗೆ ಕೊಡಬೇಡ ಸೀತಾ. ನಾನಿನ್ನು ಹೆಚ್ಚು ಸಮಯ ಬದುಕಲಾರೆ ಸೀತಾ, ಬದುಕಲಾರೆ ಸೀತಾ. ಇದೇನಿದು ಸೀತಾ, ನಿನ್ನ ಬಾಯಲ್ಲಿ ರಕ್ತ? ನೀವು ನನ್ನ ಬಿಟ್ಟು ಹೋಗ್ಬಾರ್ದ್ರಿ. ನಾನು ನಿಮ್ಮ ಜೊತೆಯಲ್ಲಿ ಬರ್ತೀನಿ. ನಾನು ನಿಮ್ಮ ಜೊತೆಯಲ್ಲೇ ಬರ್ತೀನಿ. ನನ್ನ ಒಂಟಿಯಾಗಿ ಮಾಡಿ ಹೋಗ್ಬೇಡ್ರಿ. ಇದೆಲ್ಲ ಏನಮ್ಮ? ಸರ್, ಬನ್ನಿ. ಆ ನೀಚ ರಾಕ್ಷಸರು ನಮ್ಮ ಮೇಲೆ ಮಾಡಿರುವ ಅತ್ಯಾಚಾರ. ಸರ್, ನಿಮ್ಮ ಕಾಲಿಗೆ ಬೀಳ್ತೀನಿ. ನನ್ನ ಗಂಡನನ್ನ ಬದುಕಿಸಿಕೊಳ್ಳಿ. ಆಯಿತು ತಾಯಿ, ನನ್ನ ಕೈಲಿ ಆದಷ್ಟು ನಾನು ಟ್ರೀಟ್ಮೆಂಟ್ ಮಾಡುತ್ತೇನೆ.
ಐ ಆಮ್ ಸೋ ಸಾರಿ ಸೀತಾ. ನಿನ್ನ ಗಂಡನನ್ನು ಆ ದೇವರೇ ಕಾಪಾಡಬೇಕು. ನಿಮ್ಮ ಕಾಲಿಗೆ ಬೀಳ್ತೀನಿ, ನನ್ನ ಗಂಡನನ್ನ ಬದುಕಿಸ್ಕೊಡಿ ಸರ್. ನನ್ನ ಗಂಡನ ಬಿಟ್ಟಿರೋದಕ್ಕೆ ಸಾಧ್ಯ ಇಲ್ಲ ಸರ್. ಸೀತಾ ಸೀತಾ, ಈ ನಿನ್ನ ಬಾಯಲ್ಲಿ ರಕ್ತ ಏಕೆ ಬರುತ್ತಿದೆ ಹೇಳು ಸೀತಾ. ಕೇಳಿದರೂ ಸುಮ್ಮನೆ ಏಕೆ ಆಗುತ್ತಿದೆ? ರೀ, ನಾನು ಮುತ್ತೈದೆಯಾಗಿ ಸಾಯ್ಬೇಕು ಅಂತ ವಿಷ ಕುಡಿದಿದ್ದೇನ್ರಿ. ಮುಂದಿನ ಜನ್ಮ ಅಂತ ಇದ್ರೆ ನಾನು ನಿಮ್ಮ ಹೆಂಡತಿಯಾಗಿ ಸಾಯ್ತಿದ್ರಿ. ಸೀತಾ ಡಾಕ್ಟ್ರೇ, ಅಣ್ಣ, ಅತ್ತಿಗೆ, ಅತ್ತಿಗೆ, ಅಣ್ಣ, ಇದೇನಿದು ಇಷ್ಟೊಂದು ಒದರ್ತಾ ಇದ್ದೀನಿ? ಅಣ್ಣ ಅತ್ತಿಗೆ ಏನೂ ಒದರ್ತಾ ಇಲ್ವಲ್ಲ? ಹೇ ತಂದೆ ಶ್ರೀ ವೀರಭದ್ರೇಶ್ವರ, ನನ್ನ ಅಣ್ಣ ಅತ್ತಿಗೆ ಸತ್ತು ಹೋಗಿರುವರೇ. ಅಣ್ಣ, ಹೇ ಅಣ್ಣ, ಈ ನಿನ್ನ ಪರಿಸ್ಥಿತಿಗೆ ಯಾರು ಕಾರಣಣ್ಣ? ಯಾರು ಕಾರಣರು? ಅತ್ತಿಗೆ, ನಾನು ನೌಕರಿ ಮೇಲೆ ಹೋದಾಗ ನಿಮ್ಮ ಅಣ್ಣನವರು ಭೇಟಿಯಾಗಿದ್ದರು. ಅತ್ತಿಗೆ, ಅವರ ಮುಂದೆ ನಿನ್ನ ಎಲ್ಲ ವಿಷಯವನ್ನು ತಿಳಿಸಿದೆ. ಅತ್ತಿಗೆ, ಅವರಿಗೆ ಶ್ರೀಮಂತ ಕಾರ್ಯಕ್ಕೆ ಬರುವುದಾಗುವುದಿಲ್ಲವೆಂದು ನೀನೇ ಈ ಅಣ್ಣ ಕೊಡುವ ತವರು ಮನೆಯ ಉಡುಗೊರೆ ಕೊಡಿ ಎಂದು ನಿನಗೆ ತವರು ಮನೆಯ ಕುಂಕುಮ ಸೀರೆ ತಂದಿದ್ದೇನೆ. ಹೇಳು ಅತ್ತಿಗೆ, ಹೇಳು. ಅಣ್ಣ, ಅಣ್ಣ, ನೀನಾದರೂ ಹೇಳಣ್ಣ, ಅತ್ತಿಗೆ ಹೇಳತ್ತ ಅಣ್ಣ, ಹೇಳು. ಅತ್ತಿಗೆ, ನೋಡಮ್ಮ, ನೋಡು. ಅತ್ತಿಗೆ, ನಿನ್ನ ತವರು ಮನೆಯ ಸೀರೆಯನ್ನು ಉಟ್ಟಿಕೊಳ್ಳಮ್ಮ, ಉಟ್ಟಿಕೊಳ್ಳು.
ನಿನ್ನ ತವರು ಮನೆಯವರು ಕೊಟ್ಟು ಕಳಿಸಿರೋ ಹೂವನ್ನು ಮುಡಿದುಕೊಳ್ಳಮ್ಮ, ಮುಡಿದುಕೊಳ್ಳು. ಅತ್ತಿಗೆ, ಈ ನಿನ್ನ ತವರ ಮನೆಯ ಕುಂಕುಮ ಹಚ್ಚಿಕೊಂಡು ಸೌಭಾಗ್ಯವತಿ ಆಗಿ ಹೋಗಮ್ಮ, ಸೌಭಾಗ್ಯವತಿ ಆಗಿ ಹೋಗ. ಅಯ್ಯೋ ಹಸಿಗುಸೆ, ನೀನು ಚೆನ್ನಾಗಿರ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲವೇನೋ ಕಂದ. ಲಕ್ಷ್ಮಣ, ಅತ್ತು ಕರೆದರೆ ಮತ್ತೆ ನಿಮ್ಮ ಅತ್ತಿಗೆ ಮತ್ತು ಅಣ್ಣ ಹುಟ್ಟಿ ಬರುವುದಿಲ್ಲ. ಸಮಾಧಾನ ತಂದುಕೋ ಲಕ್ಷ್ಮಣ. ನನ್ನ ಅತ್ತೆ ಅಣ್ಣ ಸಾಯಲು ಏನಾಗಿತ್ತು ಡಾಕ್ಟರ್, ಏನಾಗಿತ್ತು? ಇದು ಶ್ರೀಮಂತರ ಕುತಂತ್ರ. ಮಿಸ್ಟರ್ ಶಿವರಾಜ್ ಅಂಡ್ ಪ್ರೇಮರಾಜ್ ಇದಕ್ಕೆ ಕಾರಣ. ಲೇ ಹಲಕ ನನ್ನ ಮಗನೇ ಶಿವರಾಜ್, ಲೇ ಸ್ವಕ್ಕಿನ ಕುನ್ನಿ ಪ್ರೇಮರಾಜ್, ಕೊನೆಗೂ ನಾನಿಲ್ಲದ ಸಮಯವನ್ನು ನೋಡಿಕೊಂಡು ನಿಮ್ಮ ಛಲವನ್ನು ಸಾಧಿಸಿಕೊಂಡ ಬಿಟ್ರೇನ್ರೋ ಡಾಕ್ಟರ್. ಈಗಲೇ ಹೋಗಿ ಅವರಿಬ್ಬರ ರುಂಡವನ್ನು ಕಡಿದು ಹಾಕಿ ಬರ್ತೇನೆ ಡಾಕ್ಟರ್, ಕಡ್ದು ಹಾಕಿ ಬರ್ತೇನೆ. ಇಲ್ಲ ಲಕ್ಷ್ಮಣ, ನೀನೇ ಪೊಲೀಸ್ ಇಲಾಖೆಯಲ್ಲಿ ಇದು ಕಾನೂನು ಕೈಗೆಕೊಳ್ಳೋದು ಸರಿಯಾಗಿಲ್ಲ. ಮೊದಲು ಇವರಿಬ್ಬರ ಅಂತ್ಯಕ್ರಿಯೆ ಮಾಡೋಣ. ನಾನು ಈ ಊರಿನ ಸರ್ಪಂಚರಿಗೆ ಹೇಳಿ ಅಂತ್ಯಕ್ರಿಯೆ ವ್ಯವಸ್ಥೆ ಮಾಡಿದ್ದೇನೆ. ಮೊದಲು ಅಂತ್ಯಕ್ರಿಯೆ, ಆಮೇಲೆ ಮುಂದಿನ ಹಾದಿ. ಇಲ್ಲ, ಆ ಪಾಪಿಗಳ ರುಂಡವನ್ನು ಕಡಿದು ಅವರ ನೆತ್ತರದ ರಕ್ತದಿಂದ ನನ್ನ ಅಣ್ಣ ಅತ್ತಿಗೆಯರ ಶವ ತೊಳೆಯುತ್ತೇನೆ. ಆನಂತರ ಅವರ ಅಂತ್ಯಕ್ರಿಯೆ. ಲೇ ಸ್ವಕ್ಕಿನ ಕುನ್ನಿ ಪ್ರೇಮರಾಜ್, ಲೇ ಶಿವರಾಜ್, ಎಂದೋ ನೀನು ನನ್ನ ಕೈಲಿ ಸಾಯುತ್ತಿದ್ದೆ ಮಗನೇ. ಅಂದು ನನ್ನ ಅತ್ತಿ ಹೇಳಿದ ಒಂದೇ ಒಂದು ಕಾರಣದಿಂದ ನಿನಗೆ ಜೀವದಾನ ಮಾಡಿದ್ದೆ ಮಗನೇ. ಲೇ ಶಿವರಾಜ್, ನಿನ್ನ ಛಲವನ್ನು ಸಾಧಿಸಿಕೊಂಡು ಬಿಟ್ಟೇನೋ ಹಲಕ ನನ್ನ ಮಗನೇ. ಡಾಕ್ಟರ್, ಇಂದು ಸೂರ್ಯೋದಯ ಆಗುವುದರೊಳಗೆ ಅವರಿಬ್ಬರ ರುಂಡವನ್ನು ಕಡಿದು ನಮ್ಮ ಹಣಮಗ ಊರಿನ ಅಕ್ಷಯ ಬಾಗಿಲಿಗೆ ನೇತಾಕುತ್ತೇನೆ. ಇದೇ ನನ್ನ ಪ್ರತಿಜ್ಞೆ, ಇದೇ ನನ್ನ ಪ್ರತಿಜ್ಞೆ, ಇದೇ ನನ್ನ ಪ್ರತಿಜ್ಞೆ. ಡಾಕ್ಟರ್, ಈ ನನ್ನ ಅನುಮತಿಗೆ ಆಜ್ಞೆ ಮಾಡುವಿರಾ ಡಾಕ್ಟರ್? ಆಯ್ತು ಲಕ್ಷ್ಮಣ, ಮೊದಲು ಅಂತ್ಯಕ್ರಿಯೆ ಮಾಡೋಣ, ಆಮೇಲೆ ನಿನ್ನ ಮುಂದಿನ ದಾರಿ ನೋಡುವಂತೆ. ನಡಿ, ಮೊದಲು ಅಂತ್ಯಕ್ರಿಯೆ ಮಾಡೋಣ.